ಹೀಗಾಗಿ ಮಮತಾ ಬ್ಯಾನರ್ಜಿ ತಾಳ್ಮೆ ಕಳೆದುಕೊಂಡು ತನ್ನದೇ ಪಕ್ಷದ ಕಾರ್ಯಕರ್ತನಿಗೆ ಕಪಾಳಕ್ಕೆ ಹೊಡೆದಿದ್ದಾರೆ. ಕೋಲ್ಕತ್ತಾದಲ್ಲಿ ಪಕ್ಷದ ಪ್ರತಿಭಟನಾ ಮೆರವಣಿಗೆಯ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರ ಮನೆ ಮುಂದೆ ಒಬ್ಬ ವ್ಯಕ್ತಿಗೆ ಈ ರೀತಿ ಕಪಾಳಕ್ಕೆ ಹೊಡೆದಿರೋದು. ಆ ಟೈಮ್ನಲ್ಲಿ ಅವರ ಮನೆ ಮುಂದೆ ಬಹಳಷ್ಟು ಕಾರ್ಯಕರ್ತರು ಸೇರಿದ್ರು. ಎಲ್ಲರನ್ನೂ ಸ್ಥಳಾಂತರಿಸೋದಕ್ಕೆ ಮಮತಾ ಮುಂದಾದಾಗ ಈ ಘಟನೆ ನಡೆದಿದೆ. ಇಷ್ಟಾದರೂ ಮಮತಾ ಯಾಕೆ ಅವರ ಕೆನ್ನೆಗೆ ಹೊಡೆದ್ರು ಅನ್ನೋದು ಮಾತ್ರ ಸ್ಪಷ್ಟವಾಗಿಲ್ಲ. ನ್ಯಾಯಾಲಯದ ಅನುಮತಿಯೊಂದಿಗೆ ಬುಧವಾರ ನಗರದಲ್ಲಿ ತೃಣಮೂಲ ಪಕ್ಷದ ಮೆರವಣಿಗೆ ನಡೆಯಿತು. ಆ ಮೆರವಣಿಗೆಯ ವೇಳೆ ವ್ಯಾಪಕ ಅಶಾಂತಿ ಹಾಗೆ ಅವ್ಯವಸ್ಥೆ ಇತ್ತು. ಆ ಟೈಮ್ನಲ್ಲಿ ಮಮತಾ ಮನೆಯಿಂದ ಹೊರಬಂದು ಜನಸಂದಣಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ವತಃ ಮುಂದೆ ಬಂದರು. ಎಲ್ರಿಗೂ ಅಲ್ಲಿಂದ ಮುಂದೆ ಹೋಗಬೇಕು ಅಂತ ಸೂಚನೆ ಕೊಟ್ಟರು. ಆದರೆ ಅನೇಕರು ತಮ್ಮ ಫೋನ್ ಕ್ಯಾಮ್ರಾಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಮುಂದಾಗಲಿಲ್ಲ. ಹೀಗಾಗಿ ಮಮತಾ ಅವರ ಕೋಪ ನೆತ್ತಿಗೇರಿತು ಅಂತ ಅನ್ಸುತ್ತೆ. ಅಲ್ಲಿ ಕೈಗೆ ಸಿಕ್ಕ ಒಬ್ಬ ಕಾರ್ಯಕರ್ತನಿಗೆ ಕಪಾಳಕ್ಕೆ ಹೊಡೆದು ಆ ಕಡೆ ಕಳಿಸಿದ್ದಾರೆ. ಕಾನೂನು ಎಲ್ಲಿದೆ? ಅರಾಜಕತೆ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲೂ ಇದು ಹೆಚ್ಚಾಗ್ತಿದೆ. ನ್ಯಾಯಾಲಯದಿಂದ ಅನುಮತಿ ಇದೆ ಅಂತ ಪೊಲೀಸರಿಗೆ ಗೊತ್ತಿದೆ. ಅವರು ಇನ್ನೂ ನ್ಯಾಯಾಲಯದ ಆದೇಶವನ್ನು ಹೇಗೆ ಉಲ್ಲಂಘಿಸಬಹುದು? ಅವರಿಗೆ ಭದ್ರತೆ ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ. ನಾವು ಅದನ್ನು ಖಂಡಿಸ್ತೀವಿ. ನಾವು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸ್ತೀವಿ ಅಂತಾನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಬುರೈಪುರದಲ್ಲಿ ನಡೆದಂತಹ 11 ವರ್ಷದ ಬಾಲಕಿ ಮೇಲಿನ ಅತ್ಯಾಚಾರ ಹಾಗೆ ಕೊಲೆಯನ್ನ ಖಂಡಿಸಿ ಟಿಎಂಸಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ವೇಳೆ ಬಿಜೆಪಿ ಹಾಗೆ ಟಿಎಂಸಿ ಕಾರ್ಯಕರ್ತರ ಮಧ್ಯೆ ಜಟಾಪಟಿ ನಡೆದಿದೆ. ಪೊಲೀಸರು ಮಧ್ಯ ಪ್ರವೇಶಿಸಿ ಲಘು ಲಾಠಿ ಪ್ರಹಾರ ಮಾಡಿ ಎರಡೂ ಪಕ್ಷದ ಕಾರ್ಯಕರ್ತರನ್ನ ಚದುರಿಸಿದ್ರು. ಆದರೆ ಬಿಜೆಪಿ ಕಾರ್ಯಕರ್ತರು ಮಮತಾ ಬ್ಯಾನರ್ಜಿ ಸುತ್ತ ಮಾನವ ಸರಪಳಿ ನಿರ್ಮಿಸಿ ಚೋರ್ ಚೋರ್ ಅಂತ ಘೋಷಣೆಗಳನ್ನು ಕೂಗುವುದಕ್ಕೆ ಶುರು ಮಾಡಿದ್ರು. ಇದರಿಂದ ಸಿಟ್ಟಿಗೆದ್ದ ಟಿಎಂಸಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮೇಲೆ ಮುಗಿಬೀಳೋದಕ್ಕೆ ಟ್ರೈ ಮಾಡಿದ್ರು. ಆಗ ಕೂಡಲೇ ಮಧ್ಯ ಪ್ರವೇಶಿಸಿದ ದೀದಿ ಸ್ವಪಕ್ಷದ ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡಿ ದೂರ ತಳ್ಳಿದ್ದಾರೆ. ಮಮತಾ ದೀದಿ ಈ ರೀತಿ ರೌದ್ರಾವತಾರ ತಾಳಿದ್ದನ್ನು ನೋಡಿ ಟಿಎಂಸಿ ಕಾರ್ಯಕರ್ತರು ಗಲಾಟೆ ನಡೀತಾ ಇದ್ದ ಸ್ಥಳದಿಂದ ದೂರ ಹೋಗಿದ್ದಾರೆ. ನಂತರ ಪೊಲೀಸರು ಟಿಎಂಸಿ ಪ್ರತಿಭಟನೆಯನ್ನ ತಡೆದಿದ್ದಾರೆ. ರ್ಯಾಲಿ ನಡೆಸೋದಕ್ಕೆ ನಮಗೆ ನ್ಯಾಯಾಲಯದ ಅನುಮತಿ ಇತ್ತು. ಆಗ್ಲೂ ಅವರು ನಮ್ಮ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ರು. ನಮ್ಮ ಅನೇಕ ಕಾರ್ಯಕರ್ತರಿಗೆ ರಕ್ತ ಬರೋ ತರ ಹೊಡೆದಿದ್ದಾರೆ. ನಾನು ಅವರನ್ನ ರಕ್ಷಣೆ ಮಾಡೋದಕ್ಕೆ ಮನೆಯಿಂದ ಹೊರಗಡೆ ಬರಬೇಕಾಯಿತು. ರ್ಯಾಲಿಗೆ ನ್ಯಾಯಾಲಯದ ಅನುಮತಿ ತಗೊಂಡಿದ್ರು, ಪೊಲೀಸರು ನಮ್ಮನ್ನ ತಡೆದ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ ಮಮತಾ ದೀದಿ. ಒಟ್ನಲ್ಲಿ ಈ ಗಲಾಟೆ, ಆಕ್ರೋಶ, ಪೊಲೀಸರ ಮೇಲೆ ಆರೋಪ ಅದೇನೇ ಆಗಿರಬಹುದು. ತನ್ನ ಪಕ್ಷದ ಕಾರ್ಯಕರ್ತನ ಮೇಲೆ ಈ ರೀತಿಯಾಗಿ ಸಿಟ್ಟಿಗೆದ್ದು ಕಪಾಳ ಹೊಡೆದಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ದೀದಿಯ ನಡೆ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.